ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಥ್. ಈ ಅಪ್ಪನ ಮೊಂಡಾಟ ಇನ್ನೂ ಕೂಡ ಮುಗಿತಾ ಇಲ್ಲ. ನಾನು ತಪ್ಪು ಮಾಡಿಲ್ಲ, ಕ್ಷಮೆ ಕೇಳೋದಿಲ್ಲ ಅಂತ ಕಮಲ್ ಹಾಸನ್ ಹೇಳ್ತಾ ಇದ್ದಾರೆ. ಮೊಂಡುತನದ ಬುದ್ಧಿಯನ್ನ ಇನ್ನೂ ಕೂಡ ಮುಂದುವರಿಸ್ತಾ ಇದ್ದಾರೆ ಕಮಲ್ ಹಾಸನ್. ಚೆನ್ನೈನಲ್ಲಿ ಪ್ರತಿಕ್ರಿಯಿಸಿದ ನಟ ಕಮಲ್ ಹಾಸನ್, ತಮಿಳಿನಿಂದ ಕನ್ನಡ ಹುಟ್ಟಿದ್ದು ಎಂದು ಹೇಳಿದ ನಟ ಭಾರೀ ಆಕ್ರೋಶ ಆಗಿತ್ತು. ಭಾರೀ ಆಕ್ರೋಶ ಎದುರಾದರೂ ಕೂಡ ಕಮಲ್ ಹಾಸನ್ ಉದ್ದಟತನ ಬಿಡ್ತಾ ಇದ್ದಾರೆ, ಮುಂದುವರಿಸ್ತಾ ಇದ್ದಾರೆ. ಈಗಲೂ ಕೂಡ ನಾನು ಕ್ಷಮೆ ಕೇಳಲ್ಲ ಅಂತಿದ್ದಾರೆ. ನಾನು ತಪ್ಪು ಮಾಡಿಲ್ಲ, ನಾನು ಕ್ಷಮೆ ಕೇಳೋದಿಲ್ಲ ಅಂತಿದ್ದಾರೆ. ಇದು ಪ್ರಜಾಪ್ರಭುತ್ವ ದೇಶ. ನಾನು ಕಾನೂನು ಮತ್ತು ನ್ಯಾಯದಲ್ಲಿ ನಂಬಿಕೆ ಇಟ್ಟಿದ್ದೇನೆ. ನಾನು ಪ್ರೀತಿ ಸದಾ ಇರುತ್ತದೆ ಅನ್ನುವಂಥದ್ದನ್ನು ನಂಬಿದ್ದೇನೆ. ಕರ್ನಾಟಕ, ಆಂಧ್ರಪ್ರದೇಶ, ಕೇರಳ ಬಗ್ಗೆ ನನ್ನ ಪ್ರೀತಿ ನಿಜವಾದದು. ಅಜೆಂಡಾ ಹೊಂದಿರುವ ಕೆಲವರನ್ನ ಹೊರತುಪಡಿಸಿ ಮತ್ಯಾರೂ ಇದರ ಬಗ್ಗೆ ಶಂಕೆ ವ್ಯಕ್ತಪಡಿಸೋಲ್ಲ ಅಂದಿದ್ದಾರೆ. It's a democratic country, and I believe in law and justice, and I believe always love will triumph. And my love for Karnataka is true. My love for Andhra is true. My love for Kerala is true. So nobody will suspect it except those with an agenda. So the Karnataka government is threatening a ban of sunlight trees in their state unless there is an apology from your side. Would there be an apology? I've been threatened before, and if I am wrong, I will apologize. If I'm not, I won't. It's my lifestyle. Please don't. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಥ್. ಈ ಅಪ್ಪನ ಮೊಂಡಾಟ ಇನ್ನೂ ಕೂಡ ಮುಗಿತಾ ಇಲ್ಲ. ನಾನು ತಪ್ಪು ಮಾಡಿಲ್ಲ, ಕ್ಷಮೆ ಕೇಳೋದಿಲ್ಲ ಅಂತ ಕಮಲ್ ಹಾಸನ್ ಹೇಳ್ತಾ ಇದ್ದಾರೆ. ಮೊಂಡುತನದ ಬುದ್ಧಿಯನ್ನ ಇನ್ನೂ ಕೂಡ ಮುಂದುವರಿಸ್ತಾ ಇದ್ದಾರೆ ಕಮಲ್ ಹಾಸನ್. ಚೆನ್ನೈನಲ್ಲಿ ಪ್ರತಿಕ್ರಿಯಿಸಿದ ನಟ ಕಮಲ್ ಹಾಸನ್, ತಮಿಳಿನಿಂದ ಕನ್ನಡ ಹುಟ್ಟಿದ್ದು ಎಂದು ಹೇಳಿದ ನಟ ಭಾರೀ ಆಕ್ರೋಶ ಆಗಿತ್ತು. ಭಾರೀ ಆಕ್ರೋಶ ಎದುರಾದರೂ ಕೂಡ ಕಮಲ್ ಹಾಸನ್ ಉದ್ದಟತನ ಬಿಡ್ತಾ ಇದ್ದಾರೆ, ಮುಂದುವರಿಸ್ತಾ ಇದ್ದಾರೆ. ಈಗಲೂ ಕೂಡ ನಾನು ಕ್ಷಮೆ ಕೇಳಲ್ಲ ಅಂತಿದ್ದಾರೆ. ನಾನು ತಪ್ಪು ಮಾಡಿಲ್ಲ, ನಾನು ಕ್ಷಮೆ ಕೇಳೋದಿಲ್ಲ ಅಂತಿದ್ದಾರೆ. ಇದು ಪ್ರಜಾಪ್ರಭುತ್ವ ದೇಶ. ನಾನು ಕಾನೂನು ಮತ್ತು ನ್ಯಾಯದಲ್ಲಿ ನಂಬಿಕೆ ಇಟ್ಟಿದ್ದೇನೆ. ನಾನು ಪ್ರೀತಿ ಸದಾ ಇರುತ್ತದೆ ಅನ್ನುವಂಥದ್ದನ್ನು ನಂಬಿದ್ದೇನೆ. ಕರ್ನಾಟಕ, ಆಂಧ್ರಪ್ರದೇಶ, ಕೇರಳ ಬಗ್ಗೆ ನನ್ನ ಪ್ರೀತಿ ನಿಜವಾದದು. ಅಜೆಂಡಾ ಹೊಂದಿರುವ ಕೆಲವರನ್ನ ಹೊರತುಪಡಿಸಿ ಮತ್ಯಾರೂ ಇದರ ಬಗ್ಗೆ ಶಂಕೆ ವ್ಯಕ್ತಪಡಿಸೋಲ್ಲ ಅಂದಿದ್ದಾರೆ. It's a democratic country, and I believe in law and justice, and I believe always love will triumph. And my love for Karnataka is true. My love for Andhra is true. My love for Kerala is true. So nobody will suspect it except those with an agenda. So the Karnataka government is threatening a ban of sunlight trees in their state unless there is an apology from your side. Would there be an apology? I've been threatened before, and if I am wrong, I will apologize. If I'm not, I won't. It's my lifestyle. Please don't. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಥ್. ಈ ಅಪ್ಪನ ಮೊಂಡಾಟ ಇನ್ನೂ ಕೂಡ ಮುಗಿತಾ ಇಲ್ಲ. ನಾನು ತಪ್ಪು ಮಾಡಿಲ್ಲ, ಕ್ಷಮೆ ಕೇಳೋದಿಲ್ಲ ಅಂತ ಕಮಲ್ ಹಾಸನ್ ಹೇಳ್ತಾ ಇದ್ದಾರೆ. ಮೊಂಡುತನದ ಬುದ್ಧಿಯನ್ನ ಇನ್ನೂ ಕೂಡ ಮುಂದುವರಿಸ್ತಾ ಇದ್ದಾರೆ ಕಮಲ್ ಹಾಸನ್. ಚೆನ್ನೈನಲ್ಲಿ ಪ್ರತಿಕ್ರಿಯಿಸಿದ ನಟ ಕಮಲ್ ಹಾಸನ್, ತಮಿಳಿನಿಂದ ಕನ್ನಡ ಹುಟ್ಟಿದ್ದು ಎಂದು ಹೇಳಿದ ನಟ ಭಾರೀ ಆಕ್ರೋಶ ಆಗಿತ್ತು. ಭಾರೀ ಆಕ್ರೋಶ ಎದುರಾದರೂ ಕೂಡ ಕಮಲ್ ಹಾಸನ್ ಉದ್ದಟತನ ಬಿಡ್ತಾ ಇದ್ದಾರೆ, ಮುಂದುವರಿಸ್ತಾ ಇದ್ದಾರೆ. ಈಗಲೂ ಕೂಡ ನಾನು ಕ್ಷಮೆ ಕೇಳಲ್ಲ ಅಂತಿದ್ದಾರೆ. ನಾನು ತಪ್ಪು ಮಾಡಿಲ್ಲ, ನಾನು ಕ್ಷಮೆ ಕೇಳೋದಿಲ್ಲ ಅಂತಿದ್ದಾರೆ. ಇದು ಪ್ರಜಾಪ್ರಭುತ್ವ ದೇಶ. ನಾನು ಕಾನೂನು ಮತ್ತು ನ್ಯಾಯದಲ್ಲಿ ನಂಬಿಕೆ ಇಟ್ಟಿದ್ದೇನೆ. ನಾನು ಪ್ರೀತಿ ಸದಾ ಇರುತ್ತದೆ ಅನ್ನುವಂಥದ್ದನ್ನು ನಂಬಿದ್ದೇನೆ. ಕರ್ನಾಟಕ, ಆಂಧ್ರಪ್ರದೇಶ, ಕೇರಳ ಬಗ್ಗೆ ನನ್ನ ಪ್ರೀತಿ ನಿಜವಾದದು. ಅಜೆಂಡಾ ಹೊಂದಿರುವ ಕೆಲವರನ್ನ ಹೊರತುಪಡಿಸಿ ಮತ್ಯಾರೂ ಇದರ ಬಗ್ಗೆ ಶಂಕೆ ವ್ಯಕ್ತಪಡಿಸೋಲ್ಲ ಅಂದಿದ್ದಾರೆ. It's a democratic country, and I believe in law
and justice, and I believe always love will triumph. And my love for Karnataka is true. My love for Andhra is true. My love for Kerala is true. So nobody will suspect it except those with an agenda. So the Karnataka government is threatening a ban of sunlight trees in their state unless there is an apology from your side. So would there be an apology? I've been threatened before. And if I am wrong, I will apologize. If I'm not, I won't. It's my lifestyle. Please don't. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವದಿವೆತ್. ಈ ಅಪ್ಪನ ಮೊಂಡಾಟ ಇನ್ನೂ ಕೂಡ ಮುಗಿತಾ ಇಲ್ಲ. ನಾನು ತಪ್ಪು ಮಾಡಿಲ್ಲ, ಕ್ಷಮೆ ಕೇಳೋದಿಲ್ಲ ಅಂತ ಕಮಲ್ ಹಾಸನ್ ಹೇಳ್ತಾ ಇದ್ದಾರೆ. ಮೊಂಡುತನದ ಬುದ್ಧಿಯನ್ನ ಇನ್ನೂ ಕೂಡ ಮುಂದುವರಿಸ್ತಾ ಇದ್ದಾರೆ ಕಮಲ್ ಹಾಸನ್. ಚೆನ್ನೈನಲ್ಲಿ ಪ್ರತಿಕ್ರಿಯಿಸಿದ ನಟ ಕಮಲ್ ಹಾಸನ್, ತಮಿಳಿನಿಂದ ಕನ್ನಡ ಹುಟ್ಟಿದ್ದು ಎಂದು ಹೇಳಿದ ನಟ ಭಾರೀ ಆಕ್ರೋಶ ಆಗಿತ್ತು. ಭಾರೀ ಆಕ್ರೋಶ ಎದುರಾದ್ರೂ ಕೂಡ ಕಮಲ್ ಹಾಸನ್ ಉದ್ದಟತನ ಬಿಡ್ತಾ ಇದ್ದಾರೆ, ಮುಂದುವರಿಸ್ತಾ ಇದ್ದಾರೆ. ಈಗಲೂ ಕೂಡ ನಾನು ಕ್ಷಮೆ ಕೇಳಲ್ಲ ಅಂತಿದ್ದಾರೆ. ನಾನು ತಪ್ಪು ಮಾಡಿಲ್ಲ, ನಾನು ಕ್ಷಮೆ ಕೇಳೋದಿಲ್ಲ ಅಂತಿದ್ದಾರೆ. ಇದು ಪ್ರಜಾಪ್ರಭುತ್ವ ದೇಶ. ನಾನು ಕಾನೂನು ಮತ್ತು ನ್ಯಾಯದಲ್ಲಿ ನಂಬಿಕೆ ಇಟ್ಟಿದ್ದೇನೆ. ನಾನು ಪ್ರೀತಿ ಸದಾ ಇರುತ್ತದೆ ಅನ್ನುವಂಥದ್ದನ್ನು ನಂಬಿದ್ದೇನೆ. ಕರ್ನಾಟಕ, ಆಂಧ್ರಪ್ರದೇಶ, ಕೇರಳ ಬಗ್ಗೆ ನನ್ನ ಪ್ರೀತಿ ನಿಜವಾದದು. ಅಜೆಂಡಾ ಹೊಂದಿರುವ ಕೆಲವರನ್ನ ಹೊರತುಪಡಿಸಿ ಮತ್ಯಾರೂ ಇದರ ಬಗ್ಗೆ ಶಂಕೆ ವ್ಯಕ್ತಪಡಿಸೋಲ್ಲ ಅಂದಿದ್ದಾರೆ. Threatening a boycott of your film satellites. So what do you have to say on that? This is a democratic country, and I believe in law and justice, and I believe always love will triumph. And my love for Karnataka is true. My love for Andhra is true. My love for Kerala is true. So nobody will suspect it except those with an agenda. So the Karnataka government is threatening a ban of sunlight trees in their state unless there is an apology from your side. So would there be an apology? I've been threatened before. And if I am wrong, I will apologize. If I'm not, I won't. It's my lifestyle. Please don't. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವದಿವೆತ್. ಈ ಅಪ್ಪನ ಮೊಂಡಾಟ ಇನ್ನೂ ಕೂಡ ಮುಗಿತಾ ಇಲ್ಲ. ನಾನು ತಪ್ಪು ಮಾಡಿಲ್ಲ, ಕ್ಷಮೆ ಕೇಳೋದಿಲ್ಲ ಅಂತ ಕಮಲ್ ಹಾಸನ್ ಹೇಳ್ತಾ ಇದ್ದಾರೆ. ಮೊಂಡುತನದ ಬುದ್ಧಿಯನ್ನ ಇನ್ನೂ ಕೂಡ ಮುಂದುವರಿಸ್ತಾ ಇದ್ದಾರೆ ಕಮಲ್ ಹಾಸನ್. ಚೆನ್ನೈನಲ್ಲಿ ಪ್ರತಿಕ್ರಿಯಿಸಿದ ನಟ ಕಮಲ್ ಹಾಸನ್, ತಮಿಳಿನಿಂದ ಕನ್ನಡ ಹುಟ್ಟಿದ್ದು ಎಂದು ಹೇಳಿದ ನಟ ಭಾರೀ ಆಕ್ರೋಶ ಆಗಿತ್ತು. ಭಾರೀ ಆಕ್ರೋಶ ಎದುರಾದ್ರೂ ಕೂಡ ಕಮಲ್ ಹಾಸನ್ ಉದ್ದಟತನ ಬಿಡ್ತಾ ಇದ್ದಾರೆ, ಮುಂದುವರಿಸ್ತಾ ಇದ್ದಾರೆ. ಈಗಲೂ ಕೂಡ ನಾನು ಕ್ಷಮೆ ಕೇಳಲ್ಲ ಅಂತಿದ್ದಾರೆ. ನಾನು ತಪ್ಪು ಮಾಡಿಲ್ಲ, ನಾನು ಕ್ಷಮೆ ಕೇಳೋದಿಲ್ಲ ಅಂತಿದ್ದಾರೆ. ಇದು ಪ್ರಜಾಪ್ರಭುತ್ವ ದೇಶ. ನಾನು ಕಾನೂನು ಮತ್ತು ನ್ಯಾಯದಲ್ಲಿ ನಂಬಿಕೆ ಇಟ್ಟಿದ್ದೇನೆ. ನಾನು ಪ್ರೀತಿ ಸದಾ ಇರುತ್ತದೆ ಅನ್ನುವಂಥದ್ದನ್ನು ನಂಬಿದ್ದೇನೆ. ಕರ್ನಾಟಕ, ಆಂಧ್ರಪ್ರದೇಶ, ಕೇರಳ ಬಗ್ಗೆ ನನ್ನ ಪ್ರೀತಿ ನಿಜವಾದದು. ಅಜೆಂಡಾ ಹೊಂದಿರುವ ಕೆಲವರನ್ನ ಹೊರತುಪಡಿಸಿ ಮತ್ಯಾರೂ ಇದರ ಬಗ್ಗೆ ಶಂಕೆ ವ್ಯಕ್ತಪಡಿಸೋಲ್ಲ ಅಂದಿದ್ದಾರೆ. Threatening a boycott of your film satellites. So what do you have to say on that? This is a democratic country, and I believe in law and justice, and I believe always love will triumph. And my love for Karnataka is true. My love for Andhra is true. My love for Kerala is true. So nobody will suspect it except those with an agenda. So the Karnataka government is threatening a ban of sunlight trees in their state unless there is an apology from your side. So would there be an apology? I've been threatened before. And if I am wrong, I will apologize. If I'm not, I won't. It's my lifestyle. Please don't